ದೇವರು ಎಲ್ರಿಗೂ ಕಾಣಿಸೋದಿಲ್ಲ. ಆದ್ರೆ ಅನ್ಯಾಯ ಜಾಸ್ತಿ ಆದಾಗ ಅವನು ಯಾವ್ದಾದ್ರೂ ರೂಪದಲ್ಲಿ ಕೆಳಗೆ ಬರ್ತಾನೆ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ಕರಪ್ಪು, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಆರ್.ಜೆ. ಬಾಲಾಜಿ, ಸ್ಟಾರರ್ ಬೈ ಸೂರ್ಯ. ಸೊ ಸಿನಿಮಾ ಬಗ್ಗೆ ಸತ್ಯ ಹೇಳ್ಬೇಕಂತಂದ್ರೆ ಈ ಸಿನಿಮಾ ನೋಡೋದಕ್ಕೆ ಮೊದಲು ತುಂಬಾ ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು. ಯಾಕಂದ್ರೆ ಕಾನ್ಸೆಪ್ಟ್ ಇಟ್ ಸೆಲ್ಫ್ ತುಂಬಾ ಡಿಫ್ರೆಂಟ್ ಆಗಿದೆ. ದೇವರು ಭೂಮಿಗೆ ಇಳಿದು ಕೋರ್ಟ್ ಕರಪ್ಷನ್ ವಿರುದ್ಧ ಫೈಟ್ ಮಾಡ್ತಾನೆ ಅನ್ನೋ ಐಡಿಯಾನ ಕೇಳೋದಕ್ಕೇನೆ ಮಾಸ್ ಆಗಿದೆ. ಸೂರ್ಯ ಇಲ್ಲಿ ಫುಲ್ ಗಾಡ್ ಮೋಡ್ನಲ್ಲಿ ಕಾಣಿಸ್ತಾರೆ. ವೆಟ್ಟೆ ಕರಪ್ಪಸ್ವಾಮಿ ಅನ್ನೋ ದೇವರ ಪಾತ್ರ. ಕೋರ್ಟ್ನಲ್ಲಿ ಅನ್ಯಾಯ ಜಾಸ್ತಿ ಆಗ್ತಾ ಇರುತ್ತೆ. ಹಣ ಇದ್ದವರಿಗೆ ಮಾತ್ರನೇ ನ್ಯಾಯ ಸಿಗ್ತಾ ಹೋಗುತ್ತೆ. ಆಗ ದೇವರೇ ಬಂದು ಸಿಸ್ಟಮ್ನ ಕ್ಲೀನ್ ಮಾಡಬೇಕು ಅನ್ನೋ ಸೆಟಪ್. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಸಿನಿಮಾ ಒಂದ್ ಕಡೆ ಸೀರಿಯಸ್ ಡಿವೈನ್ ಥ್ರಿಲ್ಲರ್ ಆಗಬೇಕು ಅಂತ ಟ್ರೈ ಮಾಡ್ತಾ ಹೋಗುತ್ತೆ, ಲೈಕ್ ಕಾಂತಾರ. ಇನ್ನೊಂದು ಕಡೆ ಫುಲ್ ಫ್ಯಾನ್ ಸರ್ವಿಸ್ ಕೊಡಬೇಕು ಅಂತಾನು ಹೋಗುತ್ತೆ. ಇದೇ ಕಾರಣಕ್ಕೆ ಮೂವಿ ಕೆಲವೊಂದು ಕಡೆ ಸೂಪರ್ ಆಗಿ ವರ್ಕ್ ಆಗುತ್ತೆ, ಇನ್ನು ಕೆಲವು ಕಡೆ ಫ್ಲಾಟ್ ಆಗೋಗುತ್ತೆ. ಸೂರ್ಯ ಸ್ಕ್ರೀನ್ ಮೇಲೆ ಬಂದಾಗ ಥಿಯೇಟರ್ನಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ. ಎಂಟ್ರಿ ಸೀನ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸ್ಲೋ ಮೋಷನ್ ಶಾಟ್ಸ್ ಫ್ಯಾನ್ಸ್ಗಳಿಗೆ ಫುಲ್ ಮಿಲ್ಸ್. ಆದ್ರೆ ಸ್ಟೋರಿ ಲೆವೆಲ್ನಲ್ಲಿ ಇನ್ನೂ ಡೀಪ್ ಆಗಿ ಹೋಗ್ಬೋದಿತ್ತು ಅಂತ ಅನ್ಸುತ್ತೆ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ದೇವರಿಗೂ ಕೂಡ ಲಿಮಿಟ್ಸ್ಗಳಿದೆ. ತನ್ನ ಏರಿಯಾ ಒಳಗಡೆ ಮಾತ್ರನೇ ಪವರ್ ವರ್ಕ್ ಆಗುತ್ತೆ. ಈ ಐಡಿಯಾ ತುಂಬಾ ಆಕ್ಚುಲಿ ಚೆನ್ನಾಗಿದೆ. ದೇವರನ್ನ ಓವರ್ ಪವರ್ಡ್ ಮಾಡ್ದೇನೆ ರಿಸ್ಟ್ರಿಕ್ಷನ್ಸ್ ಕೊಟ್ಟಿರೋದು ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಆರ್.ಜೆ. ಬಾಲಾಜಿ ಬಗ್ಗೆ ಹೇಳ್ಬೇಕಂತಂದ್ರೆ ಹಾನೆಸ್ಟ್ಲಿ ಅವರೇ ಈ ಸಿನಿಮಾದ ಸರ್ಪ್ರೈಸ್ ಪ್ಯಾಕೇಜ್. ಬೇಬಿ ಕರ್ಣನ್ ಕ್ಯಾರೆಕ್ಟರ್ ಡೇಂಜರಸ್ ವೈಬ್ಸ್ನ ಕೊಡುತ್ತೆ. ಆ ಪಾತ್ರಕ್ಕೆ ದೇವರನ್ನೇ ಚಾಲೆಂಜ್ ಮಾಡೋ ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ. ನಾರ್ಮಲ್ ವಿಲನ್ ಅಲ್ಲ, ಕೆಲವು ಸೀನ್ಸ್ನಲ್ಲಿ ಹೀರೋನೇ ಡಾಮಿನೇಟ್ ಮಾಡುತ್ತೆ ಈ ಪಾತ್ರ. ಆದ್ರೆ ಮೂವಿ ಮತ್ತೆ ಮತ್ತೆ ಟೆಂಪ್ಲೇಟ್ನ ಮಾಸ್ ಸೈಡ್ಗೆ ತಗೊಂಡೋಗುತ್ತೆ. ಕಾಂತಾರ, ಜೈ ಭೀಮ್, ಲಿಯೋ ಈ ರೀತಿ ಸುಮಾರು ಸಿನಿಮಾಗಳ ರೆಫರೆನ್ಸ್ಗಳನ್ನ ಕಾಪಿ ಮಾಡಿದ್ದಾರೆ. ಫ್ಯಾನ್ಸ್ ಮೊಮೆಂಟ್ಗಳನ್ನ ಕ್ರಿಯೇಟ್ ಆಗಿದಾವೆ, ಅಲ್ಲಲ್ಲಿ ಆಡಿಯನ್ಸ್ ಚಪ್ಪಾಳೆ ಹೊಡಿತಾರೆ, ಬಟ್ ಸ್ಕ್ರೀನ್ ಪ್ಲೇ ಬ್ರೇಕ್ ಆಗುತ್ತೆ. ಫೈಟ್ ಸೀನ್ಸ್ ಕೂಡ ಹಾನೆಸ್ಟ್ಲಿ ನಾವು ಎಲ್ಲ ಕಡೆ ನೋಡಿರೋ ರೀತಿನೇ ಇದೆ. ಒಬ್ಬ ಹೊಡೆದ್ರೆ 10 ಜನ ಗಾಳಿಲಿ ಹಾರೋದು, ಸ್ಲೋ ಮೋಷನ್ ಫ್ಲೈಯಿಂಗ್ ಶಾಟ್ಸ್. ದೇವರ ಸಿನಿಮಾ ಆಗಿರೋದ್ರಿಂದ ಕ್ರಿಯೇಟಿವ್ ಫೈಟ್ಸ್ನ ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಕೆಲವು ಸೀನ್ಸ್ಗಳಲ್ಲಿ ಬ್ರಿಲಿಯನ್ಸ್ ರೈಟಿಂಗ್ ಕಾಣಿಸುತ್ತೆ, ಬಟ್ ಇಡೀ ಮೂವಿ ಅದು ಕ್ಯಾರಿ ಆಗಿಲ್ಲ. ಕೋರ್ಟ್ ಡ್ರಾಮಾ ಇನ್ನೂ ಥ್ರಿಲ್ಲಿಂಗ್ ಆಗಿರ್ಬೋದಾಗಿತ್ತು. ಮೈಂಡ್ ಗೇಮ್ಸ್, ಶಾಕಿಂಗ್ ಟ್ವಿಸ್ಟ್ಸ್, ಸ್ಮಾರ್ಟ್ ಆರ್ಗ್ಯುಮೆಂಟ್ಸ್ ಇವೆಲ್ಲ ಕಡಿಮೆ ಫೀಲ್ ಆಯ್ತು ಅಂತ ಅನ್ಸುತ್ತೆ. ಇನ್ನು ಕೆಲ ಸೀನ್ಸ್ಗಳು ಪ್ರಿಡಿಕ್ಟಬಲ್ ಆಗಿಬಿಡುತ್ತೆ. ಇಂದ್ರನ್ ಕ್ಯಾರೆಕ್ಟರ್ ತುಂಬಾ ನ್ಯಾಚುರಲ್ ಆಗಿದೆ. ಒಬ್ಬ ಹೆಲ್ಪ್ಲೆಸ್ ಫಾದರ್ ಆಗಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅನಘಾ ಅವ್ರು ಕೂಡ ಎಮೋಷನಲ್ ಸೀನ್ಸ್ನಲ್ಲಿ ಚೆನ್ನಾಗಿ ಶೈನ್ ಆಗಿದ್ದಾರೆ. ಇವರ ಸೀನ್ಸ್ಗಳು ಬಂದಾಗ ಮಾತ್ರನೇ ಸಿನಿಮಾ ಹ್ಯೂಮನ್ ಫೀಲ್ನ ಕೊಡುತ್ತೆ. ತ್ರಿಷಾ ಅವರ ಕ್ಯಾರೆಕ್ಟರ್ ಹಾನೆಸ್ಟ್ಲಿ ವೇಸ್ಟ್ ಆಗಿದೆ. ಆ ಪಾತ್ರಕ್ಕೆ ಹೀರೋ ದೇವ್ರಂತ ಮೊದಲೇ ಗೊತ್ತಿರುತ್ತೆ. ಇದರಿಂದ ತುಂಬಾ ಇಂಟ್ರೆಸ್ಟಿಂಗ್ ಸೀನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಫನ್ನಿ ಮೊಮೆಂಟ್ಸ್, ಎಮೋಷನಲ್ ಬಾಂಡಿಂಗ್, ರೊಮ್ಯಾಂಟಿಕ್ ಆಂಗಲ್ ಏನು ಪ್ರಾಪರ್ ಆಗಿ ಎಕ್ಸ್ಪ್ಲೋರ್ ಮಾಡೋದಿಲ್ಲ. ಸಿನಿಮಾದಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಎಮೋಷನಲ್ ಸೀನ್ಸ್ಗೆ ಮೂವಿ ಟೈಮ್ ಕೊಟ್ಟಿಲ್ಲ. ಲಿವರ್ ಟ್ರಾನ್ಸ್ಪ್ಲಾಂಟ್ ಇಶ್ಯೂ ಇರಲಿ, ಹರಾಸ್ಮೆಂಟ್ ಇಶ್ಯೂ ಇರಲಿ, ಇವೆಲ್ಲ ಪವರ್ಫುಲ್ ಆಗ್ಬೋದಾಗಿತ್ತು. ಆದರೆ ಮೂವಿ ಬೇಗ ನೆಕ್ಸ್ಟ್ ಮಾಸ್ ಮೂಮೆಂಟ್ಗೆ ರೆಡಿ ಆಗಿಬಿಡುತ್ತೆ. ವಿಜುವಲ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಜಿ.ಕೆ. ವಿಷ್ಣು ಅವರ ವರ್ಕ್ ಸೂಪರ್ ಆಗಿದೆ. ಕೆಲವು ಶಾರ್ಟ್ಸ್ ಲಿಟ್ರಲಿ ಗೂಸ್ ಬಂಪ್ಸ್ನ ಕೊಡುತ್ತೆ. ಎಸ್ಪೆಷಲಿ ಗಾಡ್ ಎಂಟ್ರಿ ಸೀನ್ ಥಿಯೇಟರ್ನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸೂರ್ಯ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಡೌಟೇ ಇಲ್ಲ. ಸ್ಕ್ರೀನ್ ಪ್ರೆಸೆನ್ಸ್ ಫುಲ್ ಪವರ್ಫುಲ್ ಆಗಿದೆ. ಕೆಲವು ಕಡೆ ಲಿಟ್ರಲಿ ಡಿವೈನ್ ವೈಬ್ನ ಕೊಡುತ್ತೆ. ಆದರೆ ಸ್ಕ್ರಿಪ್ಟ್ ಇನ್ನೂ ಸ್ಟ್ರಾಂಗ್ ಆಗಿದ್ದಿದ್ರೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಆಗಿರ್ತಿತ್ತು. ಓವರ್ ಆಗಿ ಹೇಳ್ಬೇಕಂತಂದ್ರೆ ಕರುಪ್ಪು ಬ್ಯಾಡ್ ಸಿನಿಮಾ ಅಂತೂ ಅಲ್ಲ. ಥಿಯೇಟರ್ನಲ್ಲಿ ಎಂಜಾಯ್ ಮಾಡೋ ಅಂತ ಮಾಸ್ ಮೊಮೆಂಟ್ಸ್ಗಳಿವೆ. ಫ್ಯಾನ್ಸ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆದರೆ ಮೂವಿ ತನ್ನ ಕಾನ್ಸೆಪ್ಟ್ನ ಫುಲ್ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ಅನ್ನೋ ಫೀಲಿಂಗ್ ಕೊನೆಯಲ್ಲಿ ಉಳಿದ್ಬಿಡುತ್ತೆ. ಒಂದು ಪ್ರಾಪರ್ ಡಿವೈನ್ ಕೋರ್ಟ್ ರೂಮ್ ಆಗಬೇಕಾಗಿದ್ದಂಥ ಸಿನಿಮಾ ಅರ್ಧದಲ್ಲಿ ಕಮರ್ಷಿಯಲ್ ಮಾಸ್ ಮೂವಿ ಆಗಿ ಬದಲಾಗ್ಬಿಡುತ್ತೆ. ಸೊ ಇದಾಗಿತ್ತು ನನ್ನ ರಿವ್ಯೂ. ಇನ್ನು ನೀವೇನಾದ್ರೂ ಈ ಚಿತ್ರನ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.